ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಪ್ಲಾಜೋ ಪ್ಯಾಂಟ್ ಅಂದರೆ ಅಂಬ್ರೆಲಾ ಪ್ಲಾಜೋ ಪ್ಯಾಂಟ್ ಯಾಕೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಸೀರೆಯಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಲೈನಿಂಗ್ನ ಮತ್ತು ಇದು ತೆಳ್ಳಗಿರೋದ್ರಿಂದ ಲೈನಿಂಗು ಹಾಕಿದ್ದೀನಿ ನಾನು, ಹಂಗಾಗಿ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಜಾಯಿಂಟಿಂಗ್ ಬರುತ್ತೆ, ಲೈನಿಂಗು ಬರುತ್ತೆ, ಮಾಮೂಲಿ ಸೀರೆ ಪೀಸ್ಗೂ ಬರುತ್ತೆ. ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡಲ್ಲಿ ಎರಡು ಕಡೆ ಬರುತ್ತೆ, ಹಂಗಾಗಿ ಎರಡು ಕಡೆನೇ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ ಮಾಡಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಿದ್ಮೇಲೆ ಆವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆನಾ. ಎರಡು ಕಡೆನೂ ಅಷ್ಟೇ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ಸೀರೆ ಪೀಸಲ್ಲಿ ಕಟ್ ಮಾಡಿದ್ದೀವಲ್ಲ, ಅದಕ್ಕೂ ಸೇಮ್ ಇದೇ ರೀತಿಯೇ ಬರುತ್ತೆ ಜಾಯಿಂಟಿಂಗ್. ಯಾಕೆಂದರೆ ಸೀರೆ ಪನ್ನ ಎಷ್ಟಿರುತ್ತೆ ಅಷ್ಟೇ ಇರುತ್ತಲ್ವ, ಹಾಗಾಗಿ ಅಷ್ಟೇ ಬರುತ್ತೆ. ದೊಡ್ಡ ಪನ್ನ ಆದರೆ ಜಾಯಿಂಟ್ ಬರೋಲ್ಲ, ಆದ್ರೂ ಅಂಬ್ರೆಲಾ ಕಟ್ಟಿಂಗಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಜಾಯಿಂಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಬಂದರೂ ಅಷ್ಟೇ, ದೊಡ್ಡದಾಗಿ ಬಂದರೂ ಅಷ್ಟೇ ಜಾಯಿಂಟ್ ಮಾಡಿಕೊಂಡೇ ಸ್ಟಿಚ್ ಮಾಡಬೇಕು. ಗೌನ್ ಆಗಲಿ, ಲೆಹೆಂಗಾ ಆಗಲಿ, ಯಾವುದೇ ಆದ್ರೂ, ಇವಾಗ ಪ್ಲಾಜೋ ಪ್ಯಾಂಟ್ ಆದ್ರೂ ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಈ ರೀತಿ ಜಾಯಿಂಟ್ ಮಾಡಿಕೊಂಡು, ಅದು ಎಕ್ಸ್ಟ್ರಾ ಬಟ್ಟೆ ಇವಾಗ ಎಕ್ಸ್ಟ್ರಾ ಜಾಸ್ತಿ ತೊಗೊಂಡಿದ್ದೀನಿ ನಾನು, ಅದು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೊಂಬಿಡೋಣ ಅಂತ ಅದನ್ನು ಕಟ್ ಮಾಡ್ಕೊಂಬಿಟ್ಟು, ಮತ್ತೆ ಇವಾಗ ಮಾಮೂಲಿ ಸೀರೆ ಪೀಸಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ಇದು ಮಾಡ್ಕೊತಾ ಇದ್ದೀನಿ, ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆನೂ ಅಷ್ಟೇ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಡ್ತೀನಿ. ಆ ಥರ ಎರಡು ಸೈಡಲ್ಲೂ ಬರುತ್ತೆ. ಅಂದರೆ ಎರಡು ಕಾಲ್ಗೆ ಹಾಕೋತೀವಲ್ಲ, ಎರಡು ಕಡೆನೂ ಒಂದೊಂದು ಸೈಡ್ ಬರುತ್ತೆ. ಆ ಥರ ಬರುತ್ತೆ ಇದು ಜಾಯಿಂಟಿಂಗು. ನಾವು ಕಟ್ಟಿಂಗ್ ಮಾಡಿದಾಗ ಕಟ್ಟಿಂಗ್ ವಿಡಿಯೋ ಬೇಕಂದರೆ ಚೆಕ್ ಮಾಡಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಆ ಥರ ಇವಾಗ ಇದನ್ನು ನೋಡಿಕೊಂಡು ಎರಡು ಕಡೆನೂ ಈ ಥರ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಎರಡು ಒಂದು ಸೈಡ್ ಬಂದುಬಿಡುತ್ತೆ, ನೋಡಿಕೊಂಡು ಉಲ್ಟಾ ಸೀದಾ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ ಕಡೆ ಈ ಕಡೆ ಉಲ್ಟಾ ಆಗೋ ಚಾನ್ಸ್ ಇರುತ್ತೆ. ಓಕೆನಾ. ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಅವು ನೀಟಾಗಿರುತ್ತೆ ಫಿನಿಶಿಂಗು. ಇದು ಸ್ಟಿಚಿಂಗ್ ಆದಮೇಲೆ ಲೈನಿಂಗ್ ಆಲ್ರೆಡಿ ನಾವು ಸ್ಟಿಚ್ ಮಾಡಿಟ್ಕೊಂಡಿದ್ದೀವಲ್ಲ, ಅದು ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಎರಡು ಕಡೆ ಒಂದೊಂದು ಪೀಸ್ ಬರೋದ್ರಿಂದ ಎರಡೂ ನೀಟಾಗಿ, ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಅದನ್ನು ನೀಟಾಗಿ ತೆಗೆದು ಬಿಡಬೇಕು. ಅದು ನಾವು ಎಕ್ಸ್ಟ್ರಾನೇ ತೊಗೊಂಡಿರ್ತೀವಿ ಸ್ವಲ್ಪ, ಯಾಕೆಂದರೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ. ಇವಾಗ ಅದ್ರಲ್ಲಿ ಜಾಸ್ತಿ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು. ಸ್ವಲ್ಪ ಕ್ರಾಸಾಗಿ ಜಾಸ್ತಿ ಬಟ್ಟೆ ತೊಗೊಂಡಿರ್ತೀವಿ, ಯಾಕೆಂದರೆ ಮತ್ತೆ ಜಾಯಿಂಟಿಂಗ್ ಬರಬಾರ್ದು ಅಂತ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಬಟ್ಟೆನ. ಈ ರೀತಿ ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನ ಕಟ್ ಮಾಡಿಬಿಟ್ರೆ ನಮ್ಗೆ ಒಂದೇ ಸಮನಾಗಿ ಸಿಗುತ್ತೆ. ಒಂದು ಪೀಸ್ ಒಂದೇ ಸಮ ಇರುತ್ತೆ, ಇನ್ನೊಂದು ಕಮ್ಮಿ ಇರುತ್ತಲ್ಲ, ಅದನ್ನು ಸ್ಟಿಚ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಇವಾಗ ಇದು ಕಟ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಯಿತು. ಇವಾಗ ಎರಡೂ ಅಷ್ಟೇ ಇದೇ ರೀತಿ ಈ ರೀತಿ ಆದಮೇಲೆ ನೋಡಿ, ಲೈನಿಂಗು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಜಾಯಿಂಟ್ ಮಾಡಿ. ಇವಾಗ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಎರಡೂ ಒಟ್ಟಿಗೆ ಜಾಯಿಂಟ್ ಮಾಡಲ್ಲ, ಲೈನಿಂಗ್ ಸಪ್ರೇಟ್ ಇರುತ್ತೆ, ಮಾಮೂಲಿ ಸ್ಯಾರಿ ಪೀಸ್ ಸಪ್ರೇಟ್ ಇರುತ್ತೆ. ಹಾಗಾಗಿ ಫಸ್ಟ್ ಈ ಥರ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಕೆಳಗಡೆ ಬರುತ್ತಲ್ಲ ಆ ಪೋರ್ಷನ್ ಇದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಎರಡೂ ಅಷ್ಟೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಸೀರೆ ಪೀಸು ಇದನ್ನು ಎರಡೂ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಫಸ್ಟ್ ಎರಡೂ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು. ಸೀರೆ ಪೀಸ್ ಬೇಕಾದರೆ ಆಮೇಲೆ ಮಾಡ್ಕೋಬೋದು. ಇವಾಗ ಇದನ್ನು ಮಾಡ್ಕೊಂಬಿಟ್ಟು ಆಲ್ರೆಡಿ ಇದು ಒಂದು 2 ಇಂಚ್ ಕಮ್ಮಿ ತೊಗೊಂಡಿರ್ತೀವಲ್ಲ, ಹಾಗಾಗಿ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ. ನಾವು ಸೀರೆ ಪೀಸ್ ಸ್ವಲ್ಪ ಉದ್ದ ಇರುತ್ತೆ 1 ಇಂಚು, ಹಾಗಾಗಿ ಅದು ಮೇಲ್ಗಡೆ ಬರುತ್ತೆ, ತೊಂದರೆ ಏನಿಲ್ಲ. ಆಮೇಲೆ ಎರಡು ಜಾಯಿಂಟ್ ಮಾಡಿದ್ಮೇಲೆ ಸ್ಟಿಚ್ ಮಾಡ್ಕೋಬೋದು ಅದನ್ನು. ಇವಾಗ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಉಲ್ಟಾ ಸೀದಾ ನೋಡಿಕೊಂಡು
ಈ ರೀತಿ ಇಟ್ಕೋಬೇಕು. ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಆ ಕಡೆ ಈ ಕಡೆ ಏರುಪೇರಾಗಲ್ಲ. ಓಕೆನಾ, ಒಂದೇ ಸಮನಾಗಿ ಬರುತ್ತೆ. ಆಮೇಲೆ ಇದು ಸೈಡಲ್ಲಿ 3 ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಮಾತ್ರ ಬಿಟ್ಟು ಅಕ್ಕಪಕ್ಕ ಮಧ್ಯೆ 3 ಕಡೆನೂ ಸ್ಟಿಚ್ ಮಾಡಬೇಕು. ಏನಕ್ಕಪ್ಪ ಅಂದರೆ ಅದು ಲೈನಿಂಗು ನಾವು ಇದು 2 ಒಂದೇ ಸಮನಾಗೆ ಕಟ್ ಮಾಡಿದ್ದೀವಿ. ಹಂಗಾಗಿ ಏನು ತೊಂದರೆ ಇಲ್ಲ. 3 ಕಡೆನೂ ಸ್ಟಿಚಿಂಗ್ ಮಾಡ್ಕೋಬೇಕು. ಆವಾಗ ಅದು ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಒಂದೊಂದು ಲೈನಿಂಗ್ ಎಲ್ಲ ಕಮ್ಮಿ ತೊಗೊಳ್ತೀವಿ, ಆ ಥರ ಏನಿಲ್ಲ. ಇದು ಮಾಮೂಲಿ 2 ಒಂದೇ ಅಳತೆಯಲ್ಲಿ ಕಟ್ ಮಾಡಿರೋದ್ರಿಂದ ತೊಂದರೆ ಏನಿಲ್ಲ. 2 ಈ ಥರ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಸಪ್ರೇಟ್ ಇರಲ್ಲ, ಫುಲ್ಲು ಜೈಂಟ್ ಇರುತ್ತೆ. ಕೆಳಗಡೆ ಮಾತ್ರ ಓಪನ್ ಸಪ್ರೇಟ್ ಇರುತ್ತೆ. ಆ ಥರ ಈ ರೀತಿ 2 ಪೀಸನ್ನು ಅಷ್ಟೇ ಹೀಗೆ ಸ್ಟಿಚ್ ಮಾಡ್ಕೋಬೇಕು. 3 ಕಡೆನೂ ಸ್ಟಿಚ್ ಮಾಡ್ಕೊಂಡಾದಮೇಲೆ 2 ಜೈಂಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಒಂದು 2 ಲೆಹೆಂಗಾ ಹೊಲಿಬೋದು, ಅಷ್ಟು ಅಗಲ ಇದೆ. ಚಿಕ್ಕದು ಮಕ್ಕಳಿಗೆ 2 ಲೆಹೆಂಗಾ ಆಗುತ್ತೆ. ಒಂದು ಕಾಲಿಗೆ ಹಾಕ್ಕೊಳ್ಳೋದು, ಒಂದು ಲೆಹೆಂಗಾ ಆಗುತ್ತೆ. ಆ ಥರ ಬರುತ್ತೆ. ಆದರೂ ಒಂಥರ ಹಾಕ್ಕೊಂಡಾಗಿದ್ದು ಪ್ಲಾಜೋ ಅಂತಲೇ ಕಾಣಿಸಲ್ಲ, ಲೆಹೆಂಗಾ ಥರನೇ ಕಾಣುತ್ತೆ. ಒಂಥರ ಮಿಡ್ಡಿ ಥರನೇ ಕಾಣಿಸುತ್ತೆ. ಓಕೆನಾ, ನೋಡಿ ಈ ರೀತಿ ಇಟ್ಕೊಂಡು 2 ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ನಾನು ಹೇಳ್ದಂಗೆ ಮಧ್ಯದಲ್ಲಿ ಫಸ್ಟ್ ಇಟ್ಕೊಬಿಡಿ, ಆಮೇಲೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೆಚ್ಚು ಕಡಿಮೆ ಬರಲ್ಲ, ನೀಟಾಗಿರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ನಾನು ಹೇಳ್ದಂಗೆ 2 ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಎಲಾಸ್ಟಿಕ್ ಕೊಡಬೇಕು, ಕೆಳಗಡೆ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಈಸಿ. ಅದೇ ಜಾಯಿಂಟಿಂಗ್ಗಳಿದ್ರೆ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು, ಅದೇನೇ ಸ್ವಲ್ಪ ಇದರಲ್ಲಿ ಹಿಂಸೆ ಎಲ್ಲ ಹೊಲಿಬೋದು, ತೊಂದರೆ ಏನಿಲ್ಲ. ಆದರೆ ಸ್ವಲ್ಪ ಬಿಗಿನರ್ಸ್ಗಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆ ಜಾಯಿಂಟ್ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನಕ್ಕೆ ನೋಡಿ, ಉಲ್ಟಾ ಸೀದಾ ಎಲ್ಲ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಅಂದರೆ ಯಾವ ಪೀಸನ್ನು ದೊಡ್ಡವ್ರಿಗೆ ಜಾಯಿಂಟಿಂಗ್ ಇಲ್ಲದೆ ಬರೋದೇ ಇಲ್ಲ, ಜಾಯಿಂಟ್ ಬಂದೇ ಬರುತ್ತೆ. ಲೈನಿಂಗ್ ಆಗಲಿ, ಈ ಥರ ಸೀರೆ ಪೀಸ್ ಆಗಲಿ, ನೀವು ಯಾವುದೋ ಬೇರೆ ಪೀಸ್ ತೊಗೊಂಡು ಜಾಯಿಂಟಿಂಗ್ ಬಂದೇ ಬರುತ್ತೆ. ಅಟ್ಲೀಸ್ಟ್ ಸ್ವಲ್ಪನಾದರೂ ಬರುತ್ತೆ, ಜಾಸ್ತಿ ಬಂದಿಲ್ಲ ಅಂದ್ರೂ ಸ್ವಲ್ಪನಾದರೂ ಬರುತ್ತೆ. ಅವಾಗ ಜಾಯಿಂಟ್ ಮಾಡಲೇಬೇಕು. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಮೇಲ್ಗಡೆಗೆ ಎಲಾಸ್ಟಿಕ್ ಹಾಕ್ಕೋಬೇಕು 2 ಇಂಚಿಗೆ, ಮತ್ತು ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಆ ಥರ ಅಷ್ಟೇ. ಇದು ಎಲಾಸ್ಟಿಕ್ ಹಾಕೋದು ಸ್ವಲ್ಪ ಅದು ಸ್ಟೋರೇಜ್ ಫುಲ್ಲಾಗಿ ಅದು ಕಟ್ಟಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ಹಾಕಿದ್ರೆ ವೀಡಿಯೋ ಹಾಕ್ತೀನಿ. ನೆಕ್ಸ್ಟ್ ಯಾವಾಗದಾದ್ರೂ ಡ್ರೆಸ್ಸು ಹೊಲಿಬೇಕು ಇನ್ನೊಂದು ಅಂದ್ಕೊಂಡಿದ್ದೀನಿ, ಇದೇ ಥರ ಡ್ರೆಸ್ಸು. ಆವಾಗ ಹೊಲಿದಾಗ ಡೀಟೇಲಾಗಿ ಹಾಕ್ತೀನಿ ವೀಡಿಯೋನ. ಇದು ಎಲಾಸ್ಟಿಕ್ ಸ್ಟಿಚ್ ಮಾಡೋದು ಮಿಸ್ ಆಗಿಬಿಟ್ಟೈತೆ, ಹಾಗಾಗಿ ಅದು ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ. ಓಕೆನಾ, ಅದೊಂದು ಮಿಸ್ ಆಗಿಬಿಟ್ಟಿದೆ, ಅದು ಸ್ಟೋರೇಜ್ ಫುಲ್ಲಾಗಿ ವೀಡಿಯೋನೇ ಆಗಿಲ್ಲ ಲಾಸ್ಟಲ್ಲಿ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಜಾಯಿಂಟ್ ಮಾಡ್ಕೊಂಡು 2 ಆಯಿತು. ನೀಟಾಗಿ 2 ಜಾಯಿಂಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ 2 ಜಾಯಿಂಟ್ ಮಾಡ್ಕೊಂಡು ಆಮೇಲೆ ಮಧ್ಯದಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಬಂದುಬಿಟ್ಟು ಮಧ್ಯದಿಂದ ಸ್ಟಿಚ್ ಮಾಡ್ಕೊಳ್ಳಿ. ಏನಾಗುತ್ತೆ, ನಿಮಗೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಇದ್ರೂ ನಾವು ಆ ಕಡೆಗೆ ಸ್ಟಿಚ್ ಮಾಡಿದಾಗ 2ರಲ್ಲೂ ಅಡ್ಜಸ್ಟ್ ಮಾಡ್ಕೋಬೋದು. ಮೊದಲೇ ಸ್ಟಿಚ್ ಬಂದಾಗ ಮಧ್ಯದಲ್ಲಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಈ ಮೇಲೆ ಕೆಳಗೆ ಆಗಿಬಿಡುತ್ತೆ. ಮಧ್ಯ ಡಾಟು ಕರೆಕ್ಟಾಗಿ ಬರಬೇಕು, ಅದನ್ನು ನೋಡ್ಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳಿದ್ನಲ್ಲ, ಇದೇ ಮಧ್ಯದ್ದು ಈ ಥರ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ, ಏರುಪೇರಾಗಲ್ಲ. ನೀವು ಆ ಕಡೆಯಿಂದ ಸ್ಟಿಚ್ ಬಂದಾಗ ಮಧ್ಯದಲ್ಲಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮೇಲೆ ಕೆಳಗೆ ಆಗುತ್ತೆ, ಹಂಗೆ ಆಗಬಾರ್ದು. ಅದಕ್ಕೆ ಫಸ್ಟಿಂದ ಮಧ್ಯದಿಂದಲೇ ಸ್ಟಿಚ್ ಮಾಡಿಬಿಡಿ. ಒಂದು ಸೈಡ್ ಫಸ್ಟು ನಾವು ಸ್ಲೀವ್ಸ್ ಸ್ಟಿಚ್ ಮಾಡ್ತೀವಲ್ಲ ಆ ಥರ, ನಾವು ನ್ಯಾಚ್ ಹಾಕಿರೋ ಹತ್ರ ಸ್ಟಿಚ್ ಮಾಡ್ತೀವಲ್ಲ, ಒಂದು ಸೈಡ್ ಒಂದು ಕಡೆ ಇನ್ನೊಂದು ಸೈಡ್ ಆ ಥರ ಮಾಡ್ಕೊಳ್ಳಿ. ಆವಾಗ ನಮಗೆ ಮಧ್ಯದಲ್ಲಿ ಏರುಪೇರಾಗಲ್ಲ, ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಫೋಲ್ಡಿಂಗ್ ಮಾಡಿಕೊಂಡ್ರೆ ಆಯಿತು. ಅದು ಬೆಲ್ಟ್ ಹಾಕೋದು ಸ್ವಲ್ಪ ಮಿಸ್ ಆಗಿದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಂಗಾಗಿ ಅದು ವೀಡಿಯೋ ಸ್ಟೋರೇಜ್ ಆಗಿ ಅದಕ್ಕೆ ವೀಡಿಯೋನೇ ಆಗಿಲ್ಲ, ಅದು ಬೆಲ್ಟ್ ಹೊಲ್ದಿರೋದು. ಹಾಗಾಗಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ, ಈ ರೀತಿ ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಪ್ಲಾಜೋ, ಅಂಬ್ರೆಲಾ ಪ್ಲಾಜೋ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಪಿಕ್ಚರ್ ತೋರಿಸಿ ನಮ್ಮ ತಂಗಿ ಮಗಳು ಹಾಕ್ಕೊಂಡಿರೋದು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆ ಥರ ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಇಲ್ಲ ಹೊಸ ಸ್ಯಾರಿ ತೊಗೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗೆ ರೆಡಿ ಮಾಡಿಕೊಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ನ್ಯೂ ಟ್ರೆಂಡಿಂಗಾಗಿ ಕಾಣಿಸುತ್ತೆ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ನೋಡಿ ಈ ಥರ ಬಂದಿದೆ ಡಿಸೈನು, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ.